ಸಾಕ್ಷಿದಾರ ಮುಸುಕುದಾರಿ ಭೀಮ ಅದೆಷ್ಟು ಕಾನ್ಫಿಡೆನ್ಸ್ ಆಗಿ ನುಗ್ಗುತ್ತಿದ್ದಾನೆ ಅಂದರೆ ಈ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ಹೇಳ್ತಿದೆ. ಎರಡನೇದ್ದು, ಪೊಲೀಸ್ ಸರ್ಪಗಾವಲಿನ ಮಧ್ಯೆ ಎಲ್ಲ ಜಾಗಗಳಿಗೂ ಕೂಡ SIT ತನಿಖಾಧಿಕಾರಿಗಳು ಭೀಮನನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಅವರ ಕೈಯಲ್ಲೊಂದು ಫೈಲ್ ಇದೆ. ಅಷ್ಟೇ ಅಲ್ಲ, ಅವರಿಗೆ ಬಹುಮುಖ್ಯವಾದಂತಹ ಸಾಕ್ಷ್ಯ, ಅಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಕ್ಕಂತಹ ಒಂದಷ್ಟು ವಸ್ತುಗಳು ಮಹತ್ವದ ಸಾಕ್ಷ್ಯವನ್ನು ನುಡಿತಿವೆ. ಅದು ಏನು? ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಷ್ಟು ಅಚ್ಚುಕಟ್ಟಾಗಿ SIT ತನಿಖೆ ನಡೆಯೋದಕ್ಕೆ ಬಹುಮುಖ್ಯ ಕಾರಣ ಆ ಭಾಗದ ಅತ್ಯಂತ ಹಿರಿಯ ಮತ್ತು ಪ್ರಭಾವಿ ನಾಯಕರೆನಿಸಿಕೊಂಡವರು ಮಾಡ್ತಿರುವಂತಹ ಒತ್ತಡ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ, ಆ ಕಾರಣಕ್ಕೋಸ್ಕರನೇ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ನಿಮಗೆ ಸುಮಾರು 50 ವರ್ಷಗಳ ಹಿಂದಿನ ಜೀವಂತ ಸಾಕ್ಷಿಯೊಂದರ ಕತೆ ಹೇಳಬೇಕು. ನೋಡಿ, ಏನು ಜಗಜ್ಯೋತಿ ಬಸವೇಶ್ವರರಿದ್ರು, ಕಲ್ಯಾಣ ಕ್ರಾಂತಿ ಆಯಿತು, ಮದುವಯ್ಯ ಮತ್ತು ಹರಳಯ್ಯ ಹೇಗೆ ಬೀಗರಾದ್ರು ಆ ಸಂದರ್ಭದಲ್ಲಿ ಆ ನವಜೋಡಿಗಳನ್ನು ಕೊಂದು ಹಾಕಿದ್ರು. ಆ ಸಂದರ್ಭ, ಒಂದು ತಾಯಿ, ಒಬ್ಬಳು ತಾಯಿ ಆ ಕಗ್ಗೊಲೆಗಳನ್ನು ನೋಡಿ ಕ್ರಾಂತಿಯ ದೇವತೆ ಆದ್ಲು. ಆ ತಾಯಿಯ ಹೆಸರು ಕಲ್ಯಾಣಮ್ಮ, ಹರಳಯ್ಯನವರ ಪತ್ನಿ. ಅದೇ ರೀತಿ ಸುಮಾರು 50 ವರ್ಷಗಳ ಹಿಂದೇನೆ ಈ ಭಾಗದಲ್ಲಿ ಆದಂತಹ ಅನಾಚಾರಗಳ ವಿರುದ್ಧ, ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಿದಂತಹ ಈ ಭಾಗದ ಕ್ರಾಂತಿ ದೇವತೆ ವೇದವಲ್ಲಿ, ಆ ತಾಯಿ 40 ಪುಟಗಳ ಒಂದು ಕಥೆಯನ್ನು ಬರೆದಿಟ್ಟಿದ್ದಾರಂತೆ. ಆ ವಿಚಾರವನ್ನ ಅವರ ಪತಿ ಡಾಕ್ಟರ್ ಹರಳೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಈ ಕತೆ 1872ರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಬಹುದೊಡ್ಡ ವರವಾಗುತ್ತೆ ಈ ತನಿಖೆಗೆ. ಯಾಕಂದ್ರೆ 1979ರಲ್ಲಿ ಈ ತಾಯಿ ವೇದವಲ್ಲಿಯನ್ನ ಅದೆಷ್ಟು ಕ್ರೂರವಾಗಿ ಕೊಂದಿತ್ತು ಇಲ್ಲಿನ ಪರಿಸರ, ಇಲ್ಲಿನ ಕೆಟ್ಟ ಜನ. ಈ ಕ್ಷಣಕ್ಕೂ ಕೂಡ ಆ ಕೇಸ್ ಬಗ್ಗೆ ಮಾತಾಡುವಾಗ ಒಂದಷ್ಟು ಜನ ಬೆವರ್ತಾರೆ. ಅಂತಹ ಕೆಟ್ಟ ಜನ, ಅಲ್ಲಿನ ಕೆಟ್ಟ ವ್ಯವಸ್ಥೆ ಆ ತಾಯಿಯನ್ನ ಕೊಂದು ಹಾಕಿತ್ತು. ಈ ಕ್ಷಣಕ್ಕೂ ಕೂಡ ಸೌಜನ್ಯ ಅವರ ವಿಚಾರವನ್ನು ನಾವು ಹೇಳುವಾಗ ಎಷ್ಟು ರಕ್ತ ಕುದಿಯುತ್ತೋ ಹಾಗೇನೆ ಸುಮಾರು 46 ವರ್ಷಗಳ ಹಿಂದೆಯೂ ಕೂಡ ರಕ್ತ ಕುದಿಯುತ್ತಿತ್ತು. ಆಕೆ ಕೇಳಿದ್ದು ಏನಿಲ್ಲ, ನ್ಯಾಯಯುತವಾಗಿ ಕೊಡಬೇಕಾದಂತ ಒಂದು ಬಡ್ತಿಯನ್ನ. ಆದ್ರೆ ಕೊಂದವರು ಯಾರು? ಬಹುಪಾಲು ಜನಕ್ಕೆ ಗೊತ್ತು. ಈಗ ಭೀಮ ಮತ್ತು ಪೊಲೀಸರು ಅವರಿಗೆ ಸಿಕ್ಕಂತದ್ದೇನು? ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನು ಹೇಳ್ತೀನಿ ನೋಡಿ. ಸರ್ಪಗಾವಲಿನ ಮಧ್ಯೆ ತನಿಖೆ ನಡೀತಿದೆ, ಮಹಜರಾಗಿದೆ. ಆ ಪರಿಸರದಿಂದ ಸುಮಾರು 1.5-2 ಕಿಲೋಮೀಟರ್ ಕಾಡಿನ ಒಳಕ್ಕೆ ಭೀಮ ಪೊಲೀಸರನ್ನ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಫೈಲ್ ಇತ್ತು, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಫೈಲ್ ಇದೆ ಪೊಲೀಸರ ಕೈಯಲ್ಲಿ. ಯಾವ ಫೈಲ್? 2 ವಿಚಾರ ಇರಬೇಕು ಇಲ್ಲಿ. ಈತ ಏನು ದೂರನ್ನು ದಾಖಲಿಸೋಕೆ ಬಂದಂತಹ ಸಂದರ್ಭದಲ್ಲಿ ಹೊತ್ಕೊಂಡು ಬಂದಿದ್ನಲ್ಲ ಆ ಬುರುಡೆಯ ವಿಚಾರನು, ಅಥವಾ ಕಲ್ಹೇರಿಯ ಪೆಟ್ರೋಲ್ ಬಂಕ್ ಬಳಿ ಬಿದ್ದಂತಹ ಆ ಪುಟ್ಟ ತಾಯಿ ಮಗಳು, ಆ ಮಗಳ ಮೃತದೇಹದ ಜಾಗ ಎಲ್ಲಿ ಹೂತಾಕಿದ್ದ ಆ ಜಾಗವನ್ನು ತೋರಿಸಿದಾನೋ, ಅಥವಾ ಮುಖಕ್ಕೆಲ್ಲ ಆಸಿಡ್ ಸುರಿದು ಯಾವುದೋ ಒಂದು ಆ ಭಾಗದ ವಾಣಿ ಪೇಪರ್ ಅನ್ನು ಸುತ್ತಿ ಕೊಟ್ಟು ಹೋಗಪ್ಪ ಹೂತಾಕು ಅಂತ ಹೇಳಿದ್ರಲ್ಲ, ಬೆದರಿಸಿದ್ರಲ್ಲ, ಹೆದರ್ಸಿದ್ರಲ್ಲ, ಆ ಮೃತದೇಹದ ಜಾಗವನ್ನು ತೋರಿಸಿದ್ದಾನೋ ಅನ್ನುವಂಥದ್ದು ಬಹುಮುಖ್ಯ. ಸದ್ಯ ಸಣ್ಣದೊಂದು ಎಳೆ ಸೋರಿಕೆ ಆಗಿರುವಂಥದ್ದು, ಅಲ್ಲಿ ಚಪ್ಪಲಿ ಅಥವಾ ಬ್ಯಾಗ್ ಸಿಕ್ಕಿದೆ ಅಂತ. ಅಲ್ಲಿಗೆ 2 ವಿಚಾರ ಬರುತ್ತೆ. ಒಂದು, ಆ ಪುಟ್ಟ ತಾಯಿಯನ್ನ ಕೊಂದ್ರಲ್ಲ ಕಟುಕರು, ಆ ಮೃತದೇಹವನ್ನು ಹೂತು ಹಾಕಿದ ಜಾಗದಲ್ಲಿ ಇವತ್ತು ಪೊಲೀಸರು ಮತ್ತು ಭೀಮ ಓಡಾಡಿದ್ದಾನೆ ಅನ್ನುವಂಥದ್ದು ಒಂದನೇದ್ದಾದ್ರೆ, ಎರಡನೇದ್ದು
ಆ ಮುಖಕ್ಕೆಲ್ಲ ಆಸಿಡ್ ಸುರಿದು ಅತ್ಯಂತ ಕ್ರೂರವಾಗಿ ದೌರ್ಜನ್ಯಕ್ಕೊಳಪಡಿಸಿ ಕೊಂದು ಹಾಕಿದ್ರಲ್ಲ ಕಟುಕರು, ನೀಚರು, ವಿಕೃತರು, ಪೇಪರ್ ಸುತ್ತಿ ಆಕೆಯ ಚಪ್ಪಲಿ ಸಿಕ್ಕಿರಬಹುದು ಅನ್ನುವಂಥದ್ದು ಒಂದು ಸಣ್ಣ ಎಳೆ. ಅದನ್ನು ತಗೋಬರ್ತಾರೆ. ಅದರಿಂದ ಎರಡು ರೀತಿಯ ಲೆಕ್ಕ ಸಿಗುತ್ತೆ ಅವರಿಗೆ. ಒಂದು ಕಲೆಕ್ಟಿವ್ ಎವಿಡೆನ್ಸ್ ಆಗಬಹುದು, ಅಥವಾ ಬಹುಮುಖ್ಯ ಸಾಕ್ಷಿಯಾಗಿ ಟ್ರೇಸ್ ಎವಿಡೆನ್ಸ್ ಆಗಬಹುದು. ಅದರ DNA ಟೆಸ್ಟ್ ಆದಮೇಲೆ ಮ್ಯಾಚ್ ಆದರೆ ಅದು DNA ಎವಿಡೆನ್ಸ್ ಆಗುತ್ತೆ. ಈಗ ಇಲ್ಲಿ ಯಾಕೆ ಇಷ್ಟೊಂದು, ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದೆ, ಈ ಭಾಗದಲ್ಲಿ ಯಾಕೆ ಇಷ್ಟು ಅಚ್ಚುಕಟ್ಟಾಗಿ ಗಟ್ಟಿ ನಿರ್ಧಾರ ಮಾಡಿಕೊಂಡು ಸರ್ಕಾರ ಮುನ್ನುಗ್ತಿದೆ ಅಂದರೆ, ಇದೇ ಭಾಗದ ಅತ್ಯಂತ ಪ್ರಭಾವಿ ಮತ್ತು ಹಿರಿಯ ನಾಯಕರೊಬ್ಬರು ಈ ಹಿಂದೆನೆ ಈ ಅನಾಚಾರ ದೌರ್ಜನ್ಯಗಳ ಬಗ್ಗೆ ಮಾತಾಡಿದಾಗ ಅವರನ್ನೂ ಕೂಡ ಮುಗಿಸುವಂತಹ ಪ್ರಭಾವಿಗಳ ಪರಿಸರ ಪ್ಲಾನ್ ಮಾಡಿತ್ತು. ಆಗ ಆ ದೊಡ್ಡ ದನಿ ತಣ್ಣಗಾಗಿತ್ತು. ಯಾಕಂದ್ರೆ ಬಹುದೊಡ್ಡ ಜನ ಷಡ್ಯಂತ್ರ ಮಾಡಿದಾಗ ಆ ಧ್ವನಿ ಸೈಲೆಂಟ್ ಆಯಿತು. ಆದ್ರೆ ಈಗ ನಡುಗುವ ಆ ಹಿರಿಜೀವ ಇಲ್ಲ ನ್ಯಾಯ ಬೇಕು, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಸರ್ಕಾರಕ್ಕೆ, ಅವರ ಅದೃಷ್ಟವೋ ಏನೋ, ಅವರದ್ದೇ ಸರ್ಕಾರ ಇದೆ, ಆ ಸರ್ಕಾರಕ್ಕೆ ತಾಕೀತು ಮಾಡ್ತಿದೆ. ಇದು ಸಂದರ್ಭ, ನ್ಯಾಯ ಕೊಡಿಸಿ. ಜನಾಕ್ರೋಶದ ಕಟ್ಟೆ ಹೊಡೆದಿದೆ, ಎಲ್ಲರೂ ಕೂಡ ನ್ಯಾಯ ಕೇಳ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನ್ಯಾಯ ಕೊಡಿಸಿ ಅಂತ ಒತ್ತಾಯ ಹಾಕಿದೆ. ನೀವು ಇನ್ನೂ ಒಂದು ಗಮನಿಸಬೇಕು, ಈ ಜಾಗದಲ್ಲಿ ಬೋರ್ಡ್ಗಳನ್ನು ನೇತಾಕ್ತಾ ಇದ್ದಾರೆ. ಯಾಕೆ? ಸುಮಾರು 15 ಕೇಸ್ಗಳ ವಿಚಾರವನ್ನ ಮೊದಲ ದಿನ ಮಹಜರ್ ಸಂದರ್ಭದಲ್ಲಿ ಈತ ಹೇಳಿದ್ದಾನೆ, ಭೀಮ ಅನ್ನುವಂಥದ್ದು ಲೆಕ್ಕ. ನೋಡಿ, ಆ ತಾಯಿ ನೇತ್ರಾವತಿಯ ದಂಡೆಯ ಸುತ್ತಮುತ್ತಾನೆ ಯಾಕೆ ಸೂಕ್ಷ್ಮ, ಇವ್ರು ಯಾವುದೋ ಜಾಗದಲ್ಲಿ ಪರಿಸರದಲ್ಲಿ ಕೊಟ್ಟರು ಅಂತ ಇಟ್ಕೊಳ್ಳಿ. ಎಷ್ಟೇ ಧೈರ್ಯಶಾಲಿ ಆಗಲಿ, ಧೈರ್ಯವಂತ ಆಗಲಿ, ಕತ್ತಲಲ್ಲಿ ಕಾಡಿನ ಮಧ್ಯೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು? 1 ಕಿಲೋಮೀಟರ್, 2 ಕಿಲೋಮೀಟರ್, ಹೈಯೆಸ್ಟ್ 3 ಕಿಲೋಮೀಟರ್ ಅಷ್ಟಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ. ಅದು ಕೂಡ ಯಾರೆಲ್ಲ ಸಹಾಯ ಮಾಡಿದ್ರು ಅವರಿದ್ದರೆ, ಒಬ್ಬನೇ ಆದರೆ ಭುಜಕ್ಕೆ ಹಾಕೊಂಡು ಹೆಣವನ್ನು ಎತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ 1.5-2 ಕಿಲೋಮೀಟರ್ ಅಂತರದಲ್ಲಿ, 3 ಕಿಲೋಮೀಟರ್ ಅಂತರದಲ್ಲಿ ಕಾಡಿನ ಒಳಕ್ಕೆ ಹೋಗಿ 15 ಜಾಗಗಳನ್ನು ಆತ ತೋರಿಸಿದ್ದಾನೆ. 15 ಜಾಗಗಳಿಗೂ ನಂಬರ್ ಪ್ಲೇಟ್ ಹಾಕಿರುವಂತಹ ಪೊಲೀಸರು ಅಚ್ಚುಕಟ್ಟಾಗಿ ಸೆಕ್ಯೂರ್ ಮಾಡ್ತಿದ್ದಾರೆ. ನೋಡಿ, ನಾನು ಆರಂಭದಲ್ಲಿ ಹೇಳಿದೆ, ತಾಯಿ ವೇದವಲ್ಲಿಯ ಕೇಸ್, ಆಕೆಯ ದಾರುಣ ಅಂತ್ಯ ಹೇಗಾಯ್ತೋ ಅದೇ ರೀತಿ ಸಾಕಷ್ಟು ಹೆಣ್ಣು ಮಕ್ಕಳು ಅಲ್ಲಿ ಸಾವನ್ನಪ್ಪಿದ್ರು. ಆದರೆ ಈಗಲೂ ಕೂಡ ಮತ್ತದೇ ಕಚಡಗಳು ಧರ್ಮವನ್ನು ಮುಂದೆ ತಂದು ಇಡ್ತಿದ್ದಾರೆ. ಆದರೆ ಆ ತಾಯಂದಿರದ್ದು ಧರ್ಮ ಅಲ್ವಾ? ಹೆಣ್ಣಿಗಿಂತ ದೊಡ್ಡ ಧರ್ಮ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಹೆಣ್ಣೇ ಧರ್ಮ, ದೊಡ್ಡ ಧರ್ಮ. ಆ ಧರ್ಮವೇ ಇಲ್ಲವೇ ನನ್ನಂತವ್ರು ಹುಟ್ಟೋಕ್ಕಾಗಲ್ಲ. ಅಲ್ಲಿ ಪ್ರತಿ ಕೇಸ್ಗಳನ್ನು ನೋಡಿ, ನಾನು ಪಾಯಿಂಟ್ಸ್ ಮಾಡ್ಕೊಂಡ್ಬರ್ಬೇಕಾದ್ರೆ ತುಂಬಾ ಸಂಕಟ ಆಗತ್ತೆ. ಆದಾಗ್ಯೂ ಮತ್ತೆ ಸಂಜೆ ಯಾರೋ ಮತ್ತೊಬ್ರು ಮಾತಾಡ್ತಾರೆ ಧರ್ಮ. ಆ ಧರ್ಮದ ಮೂಲವೇ ತಾಯಿ. ಆ ತಾಯಿನೇ ಇಲ್ಲ ಅಂದ್ರೆ ಧರ್ಮಗಳೇ ಇಲ್ಲ. ಇಲ್ಲಿ ಯಾಕಂದ್ರೆ ನಾನು ಈ ವಿಚಾರ ಹೇಳೋದಕ್ಕೂ ಮುಂಚೆ ವೇದವಲ್ಲಿ ಅವರ ಕೇಸನ್ನು ನಾನು ಕೇಳಿಕೊಂಡು ಓದ್ಕೊಂಡು ಪಾಯಿಂಟ್ಸ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ಭೀಮ ಹೋಗ್ತಿರುವಂತಹ ಕಾನ್ಫಿಡೆನ್ಸ್, ಪೊಲೀಸರು ಆತನನ್ನ ಪ್ರೊಟೆಕ್ಟ್ ಮಾಡ್ತಿರುವಂತಹ ರೀತಿ, ಆ ಭಾಗದ ಪ್ರಭಾವಿಯೊಬ್ರು ಇಲ್ಲ ನ್ಯಾಯ ಬೇಕೇ ಬೇಕು ಅಂತ ಕೇಳ್ತಿರುವಂತಹ, ಮತ್ತು SIT ಅಚ್ಚುಕಟ್ಟಾಗಿ ನಡಿಬೇಕು, ಇಲ್ಲ ಅಂದ್ರೆ ಬಹುದೊಡ್ಡ ಜನಾಕ್ರೋಶಕ್ಕೆ ಎದುರಾಗಿ ನೀವು ಹೋದ್ರೆ ಬಹುದೊಡ್ಡ ಅಪವಾದ ನಿಮ್ಮ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ಸರ್ಕಾರ ಸೈಲೆಂಟ್ ಆಗಿ, ಮತ್ತು SIT ತನಿಖಾಧಿಕಾರಿಗಳು, ಈಗ ನಮ್ಮ ಕಣ್ಣು ಮುಂದೆ ಇರುವಂತಹ ನಿಜ ದೈವಗಳು, ಧರ್ಮ ದೈವಗಳು, SIT ಅಧಿಕಾರಿಗಳು, ತನಿಖಾಧಿಕಾರಿಗಳು, ಅವರು ಅಚ್ಚುಕಟ್ಟಾಗಿ ನಡೀತಿದ್ದಾರೆ ಮತ್ತೆ ತನಿಖೆಯನ್ನು ನಡೆಸ್ತಿದ್ದಾರೆ. ಈ ಎಲ್ಲ ಸೂಕ್ಷ್ಮಗಳು ಮತ್ತು ಈ ಎಲ್ಲ ಅಂಶಗಳನ್ನು ನೋಡಿದಾಗ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಗಟ್ಟಿ ನಂಬಿಕೆ ಈಗ ಎಲ್ಲರಲ್ಲೂ ಬರ್ತಿದೆ. ನಿಮ್ಗೇನನ್ಸುತ್ತೆ?